ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ತೂಕ ಇಳಿಸ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದರೆ ಈ ಓಟ್ಸ್ ಡಯಟ್ನ ಟ್ರೈ ಮಾಡಿ. ಓಟ್ಸ್ ತಿನ್ನೋದಕ್ಕೆ ಕೆಲವರು ಕಷ್ಟಪಡ್ತಾರೆ, ಬಟ್ ಅದರಿಂದ ರುಚಿಯಾಗಿರುವಂತಹ ರೆಸಿಪಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ನಾನು ಆ್ಯಪಲ್ ಸೈಡರ್ ವಿನೆಗರ್ನ ತೊಗೊಳ್ತಾ ಇದ್ದೀನಿ. ಅದಕ್ಕೆ ನಾನು ಫಸ್ಟು 2 ಸ್ಪೂನ್ನಷ್ಟು ಆ್ಯಪಲ್ ಸೈಡರ್ ವಿನೆಗರ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಬೋದು. ನೆಕ್ಸ್ಟು ಕಾಳು ಮೆಣಸಿನ ಪುಡಿ ಮತ್ತು ಚಿಯಾ ಸೀಡ್ಸ್ ಅಂತ ಸಿಗುತ್ತೆ, ಅದನ್ನು 1 ಸ್ಪೂನ್ನಷ್ಟು ಹಾಕಿ ಸ್ವಲ್ಪ ಬಿಸಿನೀರು ಹಾಕಿ ನಾವು ಇದನ್ನು ಮುಚ್ಚಿಟ್ಬಿಡಬೇಕು. ನಾವು ಬ್ರಷ್ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ, ನಾವು ಇಷ್ಟನ್ನು ಮಾಡಿಬಿಟ್ಟು ಬ್ರಷ್ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇದು ರೆಡಿಯಾಗಿರುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ಈಗ ಒಂದು 1/4 ಗಂಟೆ ಆಗಿದೆ. ಈಗ ರೆಡಿಯಾಗಿದೆ ಇದು. ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಟ್ರಾದಲ್ಲಿ ನಾವು ಇದನ್ನು ಕುಡಿಯೋದ್ರಿಂದ ಹಲ್ಲಿಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ನೆಕ್ಸ್ಟು ಬೆಳಗ್ಗೆ ಟೈಮು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಓಟ್ಸ್ ಮ್ಯೂಸಿಲಿ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಶೇರ್ ಮಾಡಿದ್ದೀನಿ ಇದನ್ನು. ಓಟ್ಸ್ ಹಾಕ್ಕೊಂಡಿದ್ದೀನಿ ಪ್ಯಾನಿಗೆ, ಅದನ್ನು ಫಸ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕಾರ್ನ್ಫ್ಲೇಕ್ಸ್ ಅಂತ ಸಿಗುತ್ತೆ, ಅದನ್ನು ಕೂಡ ಅಷ್ಟೇ ಸ್ವಲ್ಪ ಹುರ್ಕೊಳ್ಬೇಕು. ಓಟ್ಸನ್ನು ನಾವು ಯಾವಾಗಲೂ ಹಾಗೆ ಬಳಸಬಾರ್ದು, ಅದನ್ನು ನೆನೆಸಬೇಕು ಇಲ್ಲ ಹುರ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹುರಿದು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಕುಂಬಳಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಲ್ಲಂಗಡಿ ಹಣ್ಣಿನ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟು ಸ್ವಲ್ಪ ಗೋಡಂಬಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡಿ ಇಟ್ಕೊಂಡ್ರೆ. ನೆಕ್ಸ್ಟು ಶೇಂಗಾನ ಹುರ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು. ಶೇಂಗಾ ಹುರಿದಾದ್ಮೇಲೆ ಇದ್ರ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ನಾನು. ಈ ಸಿಪ್ಪೆ ಸಮೇತ ಹಾಕಬಾರ್ದು, ಚೆನ್ನಾಗಿ ಅನಿಸಲ್ಲ. ನೆಕ್ಸ್ಟು ಅದಕ್ಕೆ ದ್ರಾಕ್ಷಿ ಹಾಕಿದ್ದೀನಿ. ನೆಕ್ಸ್ಟು ಕಪ್ಪು ಒಣ ದ್ರಾಕ್ಷಿನೂ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ವಾಲ್ನಟ್ಸು ಮತ್ತು ಡೇಟ್ಸನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಏರ್ಟೈಟ್ ಬಾಕ್ಸಲ್ಲಿ ಅಥವಾ ಯಾವ್ದಾರ ಗ್ಲಾಸ್ ಜಾರಲ್ಲಿ ಹಾಕಿಟ್ಕೊಂಡ್ರೆ 1 ವಾರ ಅಥವಾ 10 ದಿವಸ ತನಕ ಇದು ಬರುತ್ತೆ. ನಾವು ದಿವಸಕ್ಕೊಂದು 4 ರಿಂದ 5 ಸ್ಪೂನ್ನಷ್ಟು ಬಳಸ್ಕೊಳ್ಬಹುದು. ನೆಕ್ಸ್ಟು ಬೆಳಗ್ಗೆ ತಿಂಡಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಒಂದು 5 ರಿಂದ 6 ಸ್ಪೂನ್ನಷ್ಟು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ಸೋಯಾ ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಲೋ ಫ್ಯಾಟ್ ಮಿಲ್ಕ್ ಆದರೂ ಹಾಕ್ಕೊಳ್ಬೋದು ಅಥವಾ ಬಾದಾಮಿ ಹಾಲಾದರೂ ಹಾಕ್ಕೊಳ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಸೇಬುನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೆಳಗಿನ ತಿಂಡಿ ರೆಡಿಯಾಗಿದೆ. ಇದ್ರ ಜೊತೆಗೆ 1 ಗ್ಲಾಸ್ನಷ್ಟು ನಾನು ಆರೆಂಜ್ ಜ್ಯೂಸನ್ನ ಇಟ್ಕೊಂಡಿದ್ದೀನಿ, ಜೊತೆಗೆ ಸೌತೆಕಾಯಿ ಕೂಡ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನ ಊಟದ ಟೈಮಿಗೆ ನಾನು ಕರ್ಡ್ ಓಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ. ಓಟ್ಸಿಂದ ಮಾಡಿದ್ದಂತ ಕೂಡ ಅನಿಸೋದಿಲ್ಲ ಮತ್ತು ತಂಪಾಗಿ ಕೂಡ ಇರುತ್ತೆ. ಫಸ್ಟು ಪ್ಯಾನಿಗೆ ನಾನು ಓಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ನಷ್ಟು ಓಟ್ಸ್ನ ತಗೊಳ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕು. ನಾವು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೂ ಕೂಡ ಓಟ್ಸ್ನೇ ಬಳಸ್ಕೊಂಡು ಎಲ್ಲ ರೆಸಿಪಿನೂ ಮಾಡಿಕೊಂಡ್ರೆ ಓಟ್ಸ್ ಡಯಟ್ ಅಂತಲೇ ಕಂಪ್ಲೀಟಾಗಿ ಇದು ಆಗೋದು. ಮತ್ತು ನಾವು ಒಂದು ವಾರಕ್ಕೆ ಒಂದು 3 ರಿಂದ 4 kg ಹಾಗೆ ವೆಯ್ಟ್ ಲಾಸ್ನ ಕೂಡ ಮಾಡ್ಕೊಳ್ಬಹುದು. ಅದು ಯಾವುದೇ ರೀತಿ ವರ್ಕೌಟ್ ಮಾಡಿದ್ರೆ ಇನ್ನೂ ಜಾಸ್ತಿ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಈಗ ನೆಕ್ಸ್ಟ್ ನಾನು ಇದಕ್ಕೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಫಸ್ಟು ಎಣ್ಣೆ ಹಾಕ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ. ನೆಕ್ಸ್ಟು ಸಾಸಿವೆ ಮತ್ತು ಜೀರಿಗೆ ಮತ್ತು ಕರಿಬೇವನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಹಸಿಮೆಣಸಿನಕಾಯಿನ ಕೂಡ ಮಧ್ಯೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದಿಷ್ಟು ಹಾಕಿ ಫ್ರೈ ಆದಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಕಂಪ್ಲೀಟ್ ತಣ್ಣಗೆ ಆದಮೇಲೆ ನಾನು ಇದನ್ನು ಬಳಸೋದು. ನೆಕ್ಸ್ಟು ಓಟ್ಸ್ ಏನು ಹುರಿದಿಟ್ಕೊಂಡಿದ್ದೆ ಅಲ್ಲ, ಇದು ಕೂಡ ಕಂಪ್ಲೀಟಾಗಿ ಈಗ ತಣ್ಣಗಾಗಿದೆ. ಈಗ ಇದಕ್ಕೆ 1 ಲೋಟದಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ಸೈಂಧವ ಲವಣ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಓಟ್ಸನ್ನ ಹುರಿದೇ ನಾವು ಮೊಸರಿಗೆ ಹಾಕಿ ಮಾಡ್ಕೊಳ್ಬಾರ್ದು, ಅಷ್ಟು ಚೆನ್ನಾಗಿ ಅನಿಸಲ್ಲ, ಲೋಳೆ ಅನಿಸುತ್ತೆ ತಿನ್ನೋದಕ್ಕೆ. ಹಾಗಾಗಿ ಸ್ವಲ್ಪ ಹುರಿದ್ಬಿಟ್ಟು ಹಾಕಿದ್ರೇ ಒಳ್ಳೆಯದು. ನೆಕ್ಸ್ಟ್ ಇದಕ್ಕೆ ದಾಳಿಂಬೆ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಪ್ಪು ಒಣ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಇದು ಸಿಕ್ಕಿಲ್ಲ ಅಂದರೆ ಹಸಿರು ಒಣ ದ್ರಾಕ್ಷಿನೇ ಹಾಕ್ಕೊಳ್ಬಹುದು. ನೆಕ್ಸ್ಟ್ ನಾನು ಇದಕ್ಕೆ ಈರುಳ್ಳಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಲ್ಲ ಅನ್ನೋದಾದರೆ ಈರುಳ್ಳಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೇಕು ಅನ್ನೋದಾದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಅರ್ಧ ಲೋಟದಷ್ಟು ಮಜ್ಜಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಕಂಪ್ಲೀಟ್ ತಣ್ಣಗಾಗಿದೆ, ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ.
ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಕೂಡ ತಿನ್ಬೋದು, ಅಥವಾ ಇದಕ್ಕೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾಳು ಮೆಣಸಿನ ಪುಡಿನ ಆ್ಯಡ್ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟನ್ನು ಮಿಕ್ಸ್ ಮಾಡಾಯಿತು. ಮಧ್ಯಾಹ್ನದ ಊಟ ಕೂಡ ರೆಡಿ ಆಯಿತು. ಸಂಜೆಗೆ ಗ್ರೀನ್ ಟೀ ಮಾಡ್ಕೊಂಡಿದ್ದೆ. ಕುದಿಯುವಂತಹ ನೀರಿಗೆ ಸ್ವಲ್ಪ ಶುಂಠಿ ಕಾಳುಮೆಣಸಿನ ಪುಡಿ ಮತ್ತು ಸೇಂದ್ರ ಲವಣ ಹಾಕಿ ಚೆನ್ನಾಗಿ ಕುದ್ದಾದ್ಮೇಲೆ ಅದಕ್ಕೆ ಗ್ರೀನ್ ಟೀ ಪುಡಿ ಹಾಕಿ ಮತ್ತು ಪುದೀನ ಹಾಕಿ ಮುಚ್ಚಿಟ್ಟಿದ್ದೆ. ಈಗ ಸೋಸ್ಕೊಂಡು ಅದಕ್ಕೆ ನಿಂಬೆ ರಸ ಹಾಕ್ಕೊಂಡು ಈವ್ನಿಂಗ್ ಟೈಮ್ ಕುಡಿತಾ ಇದ್ದೀನಿ. ನೆಕ್ಸ್ಟು ರಾತ್ರಿ ಊಟಕ್ಕೆ ನಾನು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ತಿನ್ನಬೇಕು ಅನ್ನಿಸ್ತಾ ಇತ್ತು, ಹಾಗಾಗಿ ಅದಕ್ಕೆ ನಾನು ಈಗ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ನಷ್ಟು ಅಗಸೆ ಬೀಜನ ಹುರ್ಕೊಳ್ತಾ ಇದ್ದೀನಿ. ಹುರಿದ ಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಸಣ್ಣ ಬೌಲ್ನಷ್ಟು ಈಗ ಓಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಓಟ್ಸ್ನ ಕೂಡ ಹುರ್ಕೊಳ್ಬೇಕು. ಅಗಸೆ ಬೀಜನ ಡಯಟಲ್ಲಿ ಬಳಸೋದ್ರಿಂದ ಅದರಿಂದ ನಮಗೆ ಒಮೆಗಾ 3 ಕೂಡ ಸಿಗುತ್ತೆ ಮತ್ತು ಸ್ಕಿನ್ನು ಮತ್ತು ಹೇರಿಗೆ ಕೂಡ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನು ಅಗಸೆ ಬೀಜನೂ ಕೂಡ ಓಟ್ಸ್ ಡಯಟ್ ಮಾಡುವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೂಡ ಅಗಸೆ ಬೀಜ ಏನು ಹುರಿದಿದ್ದೆ ಅಲ್ಲ ಅದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಳ್ಬೇಕು. ಈ ದೋಸೆ ಕೂಡ ಅಷ್ಟೇ ತುಂಬ ಟೇಸ್ಟಾಗಿರುತ್ತೆ. ಓಟ್ಸಿಂದ ಮಾಡಿದಂತ ಕೂಡ ಅನಿಸೋದಿಲ್ಲ. ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಹೆಲ್ತಿಯಾಗಿ ಪ್ರೋಟೀನ್ ಮತ್ತು ಫೈಬರ್ ರಿಚ್ ಆಗು ಕೂಡ ಇರುತ್ತೆ. ಈಗ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಪುಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಹೆಸರು ಕಾಳನ್ನ ಮೊಳಕೆ ಬರೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೊಳಕೆ ಬರೆಸಿದ ಹೆಸರು ಕಾಳು ಹಾಕೋದ್ರಿಂದ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಬೇಸಿಗೆ ಆಗಿರೋದ್ರಿಂದ ತಂಪು ಕೂಡ. ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕಿದ್ದೀನಿ. ನೆಕ್ಸ್ಟ್ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನೀರು ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ. ಈಗ ರುಬ್ಬಾಗಿದೆ. ಈಗ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಂಡು ನಾವು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಕೊಳ್ಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಯಾಗೂ ಕೂಡ ಇರುತ್ತೆ. ನೀವು ಇನ್ ಕೇಸು ಓಟ್ಸ್ ಡಯಟ್ ಮಾಡೋಕ್ಕಾಗದಿದ್ರೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ರಾತ್ರಿ ಟೈಮ್ ಆದರೂ ಅಟ್ಲೀಸ್ಟು ನೀವು ಈ ಥರ ಮಾಡಿಕೊಂಡು ತಿನ್ನಬಹುದು. ಯಾವುದಾದ್ರೂ ಒಂದು ಬೆಳಗ್ಗೆಯಿಂದ ನಾನು ತೋರಿಸಿದ್ದೆ ಅಲ್ವಾ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿದು, ಇದರಲ್ಲಿ ಯಾವುದಾದ್ರೂ ಒಂದನ್ನು ನೈಟ್ ಟೈಮ್ ಆದರೂ ಕೂಡ ನೀವು ತಗೊಳ್ಬೋದು. ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ಈಗ ಕಾದಿರೋ ಅಂತಹ ದೋಸೆ ಹಂಚಿನ ಮೇಲೆ ನಾನೀಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಗರಿಗರಿಯಾಗಿ ಆಗಬೇಕು ಅನ್ನೋದಾದರೆ ಬೇಕಂದರೆ ಸ್ವಲ್ಪ ಚಿರೋಟಿ ರವೆನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ನೀವು ಬೇಕಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೋಸೆ ರೆಡಿಯಾಗಿದೆ ಅಂತ. ಈಗ ರುಚಿಯಾಗಿರೋ ಅಂತಹ ದೋಸೆ ರೆಡಿಯಾಗಿದೆ. 3 ದೋಸೆನಾದರೂ ತಿನ್ನಬಹುದು. ತೆಳುವಾಗಿರೋದ್ರಿಂದ 2ರಿಂದ 3 ದೋಸೆ ತಿನ್ನಬಹುದು. ನಾನಿಲ್ಲಿ 2 ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದ್ರ ಜೊತೆಗೆ ನಾನು ತೆಂಗಿನಕಾಯಿ ಚಟ್ನಿ, ಎಲ್ಲ ತರಕಾರಿ ಮಿಕ್ಸ್ ಮಾಡಿರೋ ಅಂತಹ ಸಾಂಬಾರು ಮತ್ತು ಇದ್ರ ಜೊತೆ ಸೌತೆಕಾಯಿ ಮತ್ತು ಒಂದು ಆರೆಂಜನ್ನು ಕೂಡ ಇಟ್ಕೊಂಡಿದ್ದೀನಿ. ಜೊತೆಗೆ ಬಾದಾಮಿ ನೆನೆಸಿದ್ದನ್ನು ಸಿಪ್ಪೆ ತೆಗೆದು ಕೂಡ ಇಟ್ಕೊಂಡ್ರೆ ನೈಟ್ ಡಿನ್ನರ್ ಊಟಕ್ಕೆ ರೆಡಿ ಆಗುತ್ತೆ. ನೆಕ್ಸ್ಟು ಮಲಗೋಕ್ಕೂ ಮುಂಚೆ ನಾನು ಒಂದು ಕೊತ್ತಂಬರಿ ಸೊಪ್ಪಿನ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಸ್ ಮಾಡದೆ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಳುಮೆಣಸಿನ ಪುಡಿ, ಸೇಂದ್ರ ಲವಣ, ಶುಂಠಿ ಇದಿಷ್ಟನ್ನು ತೊಗೊಂಡಿದ್ದೀನಿ. ಒಂದು 2 ಕೊತ್ತಂಬರಿ ಸೊಪ್ಪನ್ನು ನಾನೀಗ ನೀಟಾಗಿ ಸೋಸ್ಕೊಂಡ್ಬಿಟ್ಟು ತೊಳೆದ್ಬಿಟ್ಟು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಶುಂಠಿ ಕೂಡ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು 4 ದಿವಸನಾದರೂ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಕಾಳುಮೆಣಸಿನ ಪುಡಿನ ಒಂದು 2 ಸ್ಪೂನ್ನಷ್ಟು ಹಾಕಿದ್ರೆ ಒಂದು ಸ್ವಲ್ಪ ಸೇಂದ್ರ ಲವಣ ಕೂಡ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ಇದನ್ನು ರುಬ್ಕೊಂಡು ಈಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹೀಗೆ ಕುಡಿಯೋದಲ್ಲ, ದಿವಸ ಒಂದು 2 ಸ್ಪೂನ್ನಷ್ಟು ನಾವು ಒಂದು ಗ್ಲಾಸಿಗೆ ಹಾಕಿ ನೀರು ಮಿಕ್ಸ್ ಮಾಡಿಕೊಂಡು ಕುಡಿಬಹುದು. ಈಗ ಒಂದು 2 ಸ್ಪೂನ್ನಷ್ಟು ಮಾತ್ರ ನಾನು ಇದನ್ನು ತಗೊಳ್ತಾ ಇದ್ದೀನಿ. ಉಳಿದಿರೋದನ್ನು ನಾವು ಫ್ರೀಝರ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಾವು ಒಂದು 4ರಿಂದ 5 ದಿವಸ ಆರಾಮಾಗಿ ಬಳಸ್ಬೋದು. ಈಗ ಇದಕ್ಕೆ ನಾನು ನಿಂಬೆ ರಸನ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿದ್ರೆ ರಾತ್ರಿ ಮಲಗೋಕ್ಕೂ ಮುಂಚೆ ಇದನ್ನು ಕುಡಿಯೋದ್ರಿಂದ ಡೈಜೆಷನಿಗೂ ಕೂಡ ಒಳ್ಳೆಯದು, ವೆಯ್ಟ್ ಲಾಸಿಗೆ ಕೂಡ ಒಳ್ಳೆಯದು. ನೀವು ಕೂಡ ಈ ಓಟ್ಸ್ ಡಯಟ್ನ ಈ ರೀತಿ ಮಾಡಿ ನೋಡಿ, ನಿಮಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಓಟ್ಸ್ ಡಯಟ್ನ 2 ಮತ್ತು 3ನೇ ಭಾಗ ಹಾಕ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.